ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ವಿದೇಶಿ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಇಂಥ ಲಜ್ಜೆಗೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ ಅಂತೇಳಿ ಜನಸಾಮಾನ್ಯ ಇವತ್ತು ಮಾತನಾಡ್ತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದುವ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರ ಹಣ ಅನುಗ್ರಹ ಯೋಜನೆ 4ನೇ ಕಂತಿನ ಹಣ ಸುಮಾರು 45 ಕೋಟಿ ರೂಪಾಯಿನ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವರು ಮಾನ್ಯ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳಿಗೆ ಬಹುಶಃ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ತಕ್ಕಂಥ ಭರಾಟೆನಲ್ಲಿ ಇವ್ಯಾವೂ ಕೂಡ ಆದ್ಯತೆ ಅಲ್ಲ. ಅನುಗ್ರಹ ಯೋಜನೆ ಅಡಿಯಲ್ಲಿ ಆ ಕುರಿಮೇಕೆಗಳು ಸತ್ತಂಥ ಕುರಿಮೇಕೆಗಳು ಅದೇನ ಕುಟುಂಬಗಳ ಪರಿಹಾರ ಕೊಡಬೇಕು, 45 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸಾವನ್ನಪ್ಪಿರ್ತಕ್ಕಂಥ ಸುಮಾರು 90,000 ಕುರಿ ಮೇಕೆಗಳೇನು ಸತ್ತೋಗಿದ್ದಾವೆ, ಅದರಲ್ಲಿ ಕೇವಲ 30,000ಕ್ಕೆ ಮಾತ್ರ ಕೊಟ್ಟಿದ್ದಾರೆ ಪರಿಹಾರ. ಉಳಿದ 60,000 ಕುರಿಮರಿಗಳಿಗೇನು ಅದಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ. ಇದರ ಮುಖೇನ ಅಹಿಂದ ಹೆಸರೆಳ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಕುರಿಗಾರರಿಗೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ನಾನು ಮೊನ್ನೆ ಸದನದಲ್ಲೂ ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ, ಮಡಿವಾಳ ಸಮುದಾಯ ಇರ್ಬೋದು, ನೇಕಾರ ಸಮುದಾಯ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ರಾಜ್ಯದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳು ಮತ್ತು ಇತರ ಸಮುದಾಯಗಳ ಅಭಿವೃದ್ಧಿ ನಿಗಮಗಳನ್ನು ಏನು ಮಾಡಿದ್ರು, 500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಆ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ಯುವಜನತೆಗೆ ಅನುಕೂಲ ಆಗಬೇಕು ಅಂತೇಳಿ ಹಣವನ್ನು ಬಿಡುಗಡೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನ ನಿರೀಕ್ಷೆ ಮಾಡಿದರು. ಅರೆ, ಯಡಿಯೂರಪ್ಪನವರು BJP ಸರ್ಕಾರ ಇದ್ದಾಗ 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಆ ಮಂಡಳಿಗಳಿಗೆ, ನಿಗಮಗಳಿಗೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾದ ಮೇಲೆ ಕನಿಷ್ಠ 1,000 ಕೋಟಿ ಕೊಡ್ತಾರೆ ಅಂತ ಹೇಳಿದರೆ, ಇವರು ಕೇವಲ ಹಿಂದೆ BJP ಸರ್ಕಾರ ಕೊಟ್ಟಂಥ 500 ಕೋಟಿಲಿ ಬರೀ 50% ರಿಲೀಸ್ ಮಾಡಿ ಅದರಲ್ಲಿ ವ್ಯಯ ಮಾಡಿರುವಂಥದ್ದು ಕೇವಲ 50% ಮಾತ್ರ. ಇದು ನುಡಿದಂತೆ ನಡೆಯುವ ಸರ್ಕಾರನ ಹಾಗಾದರೆ? ಒಬ್ಬ ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕಳೆದ ಸುವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ಇವತ್ತಿಗೆ 1.5 ತಿಂಗಳಿಗೂ ಹೆಚ್ಚು ಆಗಿದೆ, 1.5 ತಿಂಗಳು ಕಳೆದಿದೆ, ಬಹುತೇಕ 2 ತಿಂಗಳುಗಳಾಗ್ತಾ ಇದೆ. ಸುವರ್ಣಸೌಧದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂಥ ಮಹೇಶ್ ತೆಂಗಿನಕಾಯಿರವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆನ ಎತ್ತಿದ್ರು. ಕಳೆದ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆ 5,000 ಕೋಟಿ ಯಾಕೆ ಬಿಡುಗಡೆ ಆಗಿಲ್ಲ, ಹಣ ಎಲ್ಲೋಗಿದೆ ಅಂತೇಳಿ ಪ್ರಶ್ನೆ ಮಾಡಿದರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಉತ್ತರ ಸಮರ್ಪಕವಾಗಿ ಕೊಡಲಿಲ್ಲ. ಮೊನ್ನೆ ಬೆಂಗಳೂರಿನಲ್ಲೂ ನಡೆದಂಥ ಅಧಿವೇಶನದಲ್ಲೂ ಕೂಡ ಮತ್ತೆ ಪ್ರಶ್ನೆನ ಕೇಳಿದರೆ
ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಏನು ಗೊತ್ತಾ? ವಿರೋಧ ಪಕ್ಷದ ನಾಯಕರು ಕೂಡ ಕೇಳಿದಾಗ ಯಾವ್ದು ನೋಡಿ ಹೇಳ್ತೀನಪ್ಪ, ಅರ್ಥಾತ್ ಗೃಹಲಕ್ಷ್ಮಿಗೆ ಬಡ ಕುಟುಂಬದ ಹೆಣ್ಣುಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 5,000 ಕೋಟಿ ಎಲ್ಲಿದೆ, ಎಲ್ಲಿ ಅದು ವರ್ಗಾವಣೆ ಆಗಿದೆ, ಎಲ್ಲಿ ಅದು ಉಪಯೋಗ ಆಗಿದೆಯೋ ದುರುಪಯೋಗ ಆಗಿದೆಯೋ ಇವತ್ತಿಗೂ ಕೂಡ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಾದ್ರೆ? ಎಲ್ಲೋಯ್ತು ಹಣ? ಹಾಗಾದ್ರೆ ಹಿಂದೆ ನೋಡಿದ್ವಿ, ST ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಯಾವ ರೀತಿ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಯಾವ ರೀತಿ ದುರುಪಯೋಗ ಆಯಿತು, ಯಾವ ರೀತಿ ಕೊಳ್ಳೆ ಹೊಡೆದ್ರು, ಯಾವ ರೀತಿ ಹಣವನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಇವೆಲ್ಲವೂ ಕೂಡ ರಾಜ್ಯದ ಜನ, ದೇಶದ ಜನ ನೋಡಿದ್ದಾರೆ. ಹಾಗಾಗಿ ಇದು ಈ 5,000 ಕೋಟಿನೂ ಕೂಡ ಇನ್ಯಾವುದಾರೋ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಿಂದು ತೇಗುವಂಥ ಕೆಲಸ ಏನಾದ್ರು ರಾಜ್ಯ ಸರ್ಕಾರ ಮಾಡಿದೆ, ಅದನ್ನಾದರೂ ಕೂಡ ಉತ್ತರ ಕೊಡಬೇಕು ಅವರು. ಆದರೆ ಒಂದಂತೂ ಸತ್ಯ, 2 ತಿಂಗಳುಗಳು ಆದರೂ ಸಹ ಗೃಹಲಕ್ಷ್ಮಿಯ 5,000 ಕೋಟಿ ರೂಪಾಯಿಗಳು ಎಲ್ಲಿದೆ ಅಂತೇಳಿ ಹಣಕಾಸಿನ ಸಚಿವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಜಗತ್ತಿನ 8ನೇ ವಿಸ್ಮಯ. ಇದು ನನಗೆ ಯಾಕೋ ಅನಿಸ್ತದೆ, ರಾಜ್ಯ ಸರ್ಕಾರದ ಪ್ರಿಯಾರಿಟೀಸ್, ಆದ್ಯತೆಗಳೇನಿರಬೇಕಾಗಿತ್ತು, ರಾಜ್ಯದ ಅಭಿವೃದ್ಧಿ ಈ ಸರ್ಕಾರಕ್ಕೆ ಆದ್ಯತೆ ಆಗಬೇಕಾಗಿತ್ತು. ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳನ್ನು ಮೇಲೆತ್ತುವಂಥ ಕೆಲಸ ಆಗಬೇಕಾಗಿತ್ತು. ಈ ಸಮುದಾಯಗಳ ಬದುಕನ್ನು ಕಟ್ಟಿಕೊಡುವಂಥ ಒಂದು ಈ ಕೆಲಸ ಕಾಂಗ್ರೆಸ್ ಸರ್ಕಾರದಿಂದ, ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಬೇಕಾಗಿತ್ತು. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ತಡ, ಇವೆಲ್ಲವನ್ನು ಕೂಡ ಮರ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ನೋಡಿ, ಇತ್ತೀಚೆಗೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದ ಪ್ರಾದೇಶಿಕ ಅಸಮಾನತೆಯ ನಿವಾರಣೆಯ ಸಮಿತಿ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಸಮಿತಿ ವರದಿಯನ್ನು ಕೊಟ್ಟಿದ್ದಾರೆ. 2001ರಲ್ಲಿ ನಂಜುಂಡಪ್ಪ ವರದಿ ಕೂಡ ಬಂದಿತ್ತು, ನಮಗೆಲ್ಲ ಗೊತ್ತಿದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ವರದಿಯನ್ನು ಕೊಟ್ಟಿದೆ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಪ್ರಾದೇಶಿಕ ಅಸಮಾನತೆ 2001-2ರಲ್ಲಿ 65%ರಷ್ಟಿದ್ದ ಹಿಂದುಳಿದ ತಾಲೂಕುಗಳು 2022-23ರಲ್ಲಿ 72.8%ಗೆ ಇವತ್ತು ಏರಿಕೆ ಆಗಿದೆ. 72.8%ಗೆ ಇದು ರಾಜ್ಯದಲ್ಲಿ ತಾಲೂಕುಗಳು ಇವತ್ತು ಹಿಂದೆ ಉಳ್ಕೊಂಡಿದ್ದಾವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಕೇಳಿದ್ದೇನೆ, ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಅಥವಾ ಕೇವಲ ಮೈಸೂರಿಗೆ ಮುಖ್ಯಮಂತ್ರಿಗಳ ಅಂತೇಳಿ ನಾನು ಹಲವಾರು ಬಾರಿ ಪ್ರಶ್ನೆ ಇಟ್ಟಿದ್ದೇನೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ. ಹಿಂದೆ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರೆ ಈಗ 2.5 ವರ್ಷಗಳು ಪೂರೈಸಿದ್ದೀರಿ. ಆದರೆ ಅನುದಾನ ಬಿಡುಗಡೆ ಮಾಡಿದ್ರಷ್ಟೇ ಸಾಕಾಗೋದಿಲ್ಲ. ಕಲ್ಯಾಣ ಕರ್ನಾಟಕ ಆ ಭಾಗದ ಅಭಿವೃದ್ಧಿಗೆ ಹಿಂದೆ ಯಡಿಯೂರಪ್ಪರವರಿದ್ದಾಗೂ ಕೂಡ 2,500 ಕೋಟಿ ಅನುದಾನ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಅವರು ಬಂದಮೇಲೆ 5,000 ಕೋಟಿಗೆ ಏರಿಸಿದ್ರು. ಇವರು ಹಣವನ್ನು ಕೊಟ್ಟಿದ್ದಾರೆ. ಆದರೆ ಹಣ ಯಾವ ರೀತಿ ಬಳಕೆ ಆಗ್ತಾ ಇದೆ? 5 ವರ್ಷ ನೀವೇ ಮುಖ್ಯಮಂತ್ರಿ ಇದ್ರಿ, ಈಗ ಮತ್ತೆ 2.5 ವರ್ಷ ಪೂರೈಸಿದಿರಿ. ಆದರೆ ಇವತ್ತು ಹಿಂದುಳುವಿಕೆ ಇವತ್ತು 72.8%ಗೆ ಏರಿದೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಲ್ಲ. ಹಾಗಾದರೆ
ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಭಾಗದಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿದೆ, ಆ ಭಾಗದಲ್ಲೂ ಕೂಡ ಇದೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬೊಬ್ಬೆ ಹೊಡಿತಾರೆ ಎಲ್ಲ ವಿಚಾರಗಳಲ್ಲಿ. ಅತಿ ಹೆಚ್ಚು ಹಿಂದುಳಿಕೆ ಎಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ಆ ಭಾಗದಲ್ಲಿ, ಇವತ್ತು ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 65% ಇರುವಂಥದ್ದು, ತದನಂತರದಲ್ಲಿ ಕಿತ್ತೂರು ಕರ್ನಾಟಕ. ಹಾಗಾಗಿ ಕೇವಲ ನುಡಿದಂತೆ ನಡೆದಿದ್ದೇವೆ, ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಅಂತ ಬಡಾಯಿ ಕೊಚ್ಕೊಂಡ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡೋದಷ್ಟೇ ಅಲ್ಲ, ಈ ರಾಜ್ಯದ ಸಮರ್ಪಕ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಮಾಡಬೇಕೇ ವಿನ ಕೇವಲ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಂಡ್ರೆ ಸಾಕಾಗೋದಿಲ್ಲ. ನೋಡಿ, ಮೊನ್ನೆ ನಾನು ನಾಂದೇಡಿಗೆ ಹೋಗಿದ್ದೆ ಬೇರೆ ಕಾರ್ಯಕ್ರಮದ ನಿಮಿತ್ತ. ನಾಂದೇಡಿಗೆ ಹೋದಾಗ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ಚೌಹಾಣ್ ಅವರು ರಾಜ್ಯಸಭಾ ಸದಸ್ಯರು ಕೂಡ ಇದ್ದಾರೆ ಈಗ. ಅವರು ನನಗೊಂದು ಮನವಿಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಪತ್ರಕರ್ತರು ಸಂಘ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶೋಕ್ ಚೌಹಾಣ್ ಅವರು ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ವಿಜೇಂದ್ರ ಅವರೇ, ನೀವು ಕೂಡ ಶಾಸಕರಿದ್ದೀರಿ, ರಾಜ್ಯಾಧ್ಯಕ್ಷರು ಕೂಡ ಇದ್ದೀರಿ, ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡಿ ನಮ್ಮ ಕಡೆಯಿಂದ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ದ ಇಶ್ಯೂ ಆಫ್ ದಿ ಪ್ರಪೋಸ್ಡ್ ನ್ಯೂ ರೈಲ್ವೆ ಲೈನ್ ಬಿಟ್ವೀನ್ ನಾಂದೇಡ್ ಆ್ಯಂಡ್ ಬೀದರ್. ನಾಂದೇಡ್ ಮತ್ತು ಬೀದರ್ ನಡುವೆ 157 ಕಿಲೋಮೀಟರಷ್ಟು ರೈಲ್ವೆ ಲೈನ್ ಅಭಿವೃದ್ಧಿಪಡಿಸುವಂಥ ಅವಶ್ಯಕತೆ ಇದೆ. ಇದು ಯಾಕೆ ಮಹತ್ವ ಅಂತ ಹೇಳಿದ್ರೆ, ಬೀದರ್ ನಿಮಗೆ ಗೊತ್ತಿದೆ, ಅಲ್ಲಿ ಸಿಖ್ರು ಅತಿ ಹೆಚ್ಚು ಅಲ್ಲಿದ್ದಾರೆ. ಅಲ್ಲೂ ಕೂಡ ಪವಿತ್ರ ಕ್ಷೇತ್ರ ಸಿಖ್ರಿಗೆ ಸಾಕಷ್ಟು ಪ್ರವಾಸಿಗರು ಮಹಾರಾಷ್ಟ್ರ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೀದರ್ಗೂ ಕೂಡ ಬರ್ತಾರೆ. ಬೀದರ್ ಜಿಲ್ಲೆ ಜನತೆಗೂ ಕೂಡ ಅನುಕೂಲ ಆಗ್ತದೆ. ಈ ನಾಂದೇಡ್ ಮತ್ತು ಬೀದರ್ ಮಧ್ಯೆ 157 ಕಿಲೋಮೀಟರ್ನ ಪ್ರಪೋಸಲ್ ಇವತ್ತು ರೆಡಿ ಆಗಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಪೋಸಲ್ ಬಂದು ಈಗಾಗಲೇ 2 ವರ್ಷ ಕಳೆದಿದೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಏನು 50-50 ರೇಷಿಯೋ ಕೊಡಬೇಕು, ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಅನುಮೋದನೆಯನ್ನು ನೀಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕಳೆದ 2 ವರ್ಷದಿಂದ ತಮ್ಮ ಸಹಮತಿಯನ್ನು ಅಪ್ರೂವಲನ್ನು ನೀಡಿಲ್ಲ. ಯಾಕೆ ಅಂತೇಳಿದ್ರೆ, 50% ಕಮಿಟ್ಮೆಂಟ್ ಕೊಡಬೇಕಲ್ಲ, ಹಣವನ್ನು ಕೊಡಬೇಕಲ್ಲ ಆ ರೈಲ್ವೆ ಲೈನ್ ಅಭಿವೃದ್ಧಿ ಆಗಬೇಕು ಅಂತೇಳಿದ್ರೆ. ಮತ್ತು 157 ಕಿಲೋಮೀಟ್ರಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಕೇವಲ 50 ಕಿಲೋಮೀಟ್ರ್ ಮಾತ್ರ. 57 ಕಿಲೋಮೀಟ್ರ್ ಬರ್ತದೆ, ಉಳಿದಂಥ 100 ಕಿಲೋಮೀಟರು ಮಹಾರಾಷ್ಟ್ರದಲ್ಲೇ ಬರುವಂಥದ್ದು. ಏನು ಭಾಳ ಏನು 20,000 ಕೋಟಿ 10,000 ಕೋಟಿ ಅಲ್ಲ, ಕೆಲವು 100 ಕೋಟಿಗಳು ಮಾತ್ರ ಕೊಡಬೇಕಾಗಿರುವಂಥದ್ದು. ಆದರೆ ಇದನ್ನು ಕೂಡ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಹಣವನ್ನು ಕೂಡ ಬಿಡುಗಡೆ ಮಾಡ್ದೇನೆ ಅಥವಾ ಅದಕ್ಕೆ ಅಪ್ರೂವಲ್ ಕೊಡ್ದೇನೆ ಇವತ್ತು ಸತಾಯಿಸ್ತಾ ಇರುವಂಥದ್ದು ನಮ್ಮ ಸರ್ಕಾರದ ಗೌರವ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. VBG ರಾಮ್ಜಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಹೇಳ್ತೇನೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಮೇರೆಗೆ ಒಂದು ಕಾಯ್ದೆ ಇವತ್ತು ಪಾಸ್ ಆಗಿದ್ರು ಸಹ ಇವತ್ತು ರಾಜ್ಯ ಸರ್ಕಾರ ತನ್ನ ಭಾಗದ 40% ಅನುದಾನ ಕೊಡಬೇಕು ಅಂತೇಳಿ ಯಾವ ರೀತಿ ಕಳ್ಳಾಟ ನಡೆಸ್ತದೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಏನೋ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೇವೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಒಂದು ತಮ್ಮ ಮುಖೇನ
ನಮ್ಮ ನಾಡಿನ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರಾಗಲಿ ಬಡವರಿಗಾಗಲಿ ನನ್ನ ತಮ್ಮ ಮುಖೇನ ಮಾಹಿತಿಯನ್ನು ಕೊಡುವಂಥದ್ದು, ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100 ದಿನಗಳು ಇತ್ತು, 125 ದಿನಕ್ಕೆ ಏರಿಸಿರುವಂಥದ್ದು. ಅದರ ಜೊತೆಗೆ ಏನು ಒಂದು ದಿನದ ಕೂಲಿ 340 ರೂಪಾಯಿ 45 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 375 ರೂಪಾಯಿ ಸಿಗುತ್ತೆ. ಅಂದರೆ ವಾರ್ಷಿಕವಾಗಿ 45,000 ರೂಪಾಯಿಗಳು ಆ ಕಾರ್ಮಿಕರಿಗೆ ಸಿಗುವಂಥದ್ದು. ಒಪ್ಕೊಳ್ತಾನೆ. ಇವತ್ತು ರಾಜ್ಯ ಸರ್ಕಾರವು ಕೂಡ 40% ಕೊಡಬೇಕು, ಕೇಂದ್ರ ಸರ್ಕಾರವು ಕೂಡ ಅದರ ಪಾತ್ರವು ಕೂಡ ಜಾಸ್ತಿ ಆಗ್ತದೆ, ಅನುದಾನವು ಕೂಡ ಜಾಸ್ತಿ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಪಾಲೇನಿದೆ, ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಒಂದು ಅಸೆಟ್ ಕ್ರಿಯೇಷನ್ ಕೂಡ ಆಗುವಂಥದ್ದು. ಆದರೆ ಇದೆಲ್ಲವನ್ನು ಕೂಡ ಮರೆಮಾಚಿ ಮತ್ತು ಗ್ರಾಮ ಸಭೆಗಳೆಲ್ಲ ತೀರ್ಮಾನ ಮಾಡುವಂಥದ್ದು, ಯಾವ ಕೆಲಸ ತೆಗೆದುಕೊಳ್ಬೇಕು, ಯಾವ್ದು ತೆಗೆದುಕೊಳ್ಬಾರ್ದು ಅಂತೇಳಿ. ಅದು ಎಲ್ಲವೂ ಕೂಡ ದೆಹಲಿಯಲ್ಲೇ ಆಗಬೇಕು. ಗ್ರಾಮ ಪಂಚಾಯತ್ಗಳಿಗೆ, ಗ್ರಾಮ ಸಭೆಗಳಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮೋದಿಯವರು ಹೇಳಿದ್ದೇ ಕೆಲಸನ ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಇವತ್ತೇನು ಅಧಿವೇಶನದಲ್ಲಿ VBG ರಾಮ್ಜಿ ಬಿಲ್ ವಿರುದ್ಧ ಏನು ನಿರ್ಣಯ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಈ ರೀತಿ ಒಂದು ರಾಜ್ಯದ ಜನರಿಗೆ, ಬಡವರಿಗೆ ಇವತ್ತು ಅನ್ಯಾಯ ಮಾಡೋದಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನು ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19 ಫೆಬ್ರವರಿ, ದಟ್ ಈಸ್ ಥರ್ಸ್ಡೇ. ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಸಮಾರೋಪಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ. ಸರ್, ಈಗ ಕಾಂಗ್ರೆಸ್ನವರು ಸೆಂಟ್ರಲ್ ಫೇಲ್ಯೂರ್ಸ್ ಯಾವ ಥರ ಹೈಲೈಟ್ ಮಾಡ್ತಾ ಇದ್ದಾರೆ, ಅದೇ ಥರ ಬಿಜೆಪಿ ಇಸ್ ನಾಟ್ ಏಬಲ್ ಟು ಡೂ ಇಟ್ ಫಾರ್ ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಗವರ್ಮೆಂಟ್. ಜನರ ಹತ್ರ ಮುಟ್ತಾ ಇಲ್ಲ. ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ಮದಿದೆ. ಯಾಕೆಂದರೆ ವಿರೋಧ ಪಕ್ಷವಾಗಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಕಿವಿಂಡುವಂಥ ಕೆಲಸ ಆಗಬೇಕು. ಕೇವಲ ಪುಕ್ಷಟೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಬರೋದ್ರಿಂದಲೇ ಮಾಡೋರಿದ್ದೇವೆ. ಅಬಕಾರಿ ಇಲಾಖೆ ಬಗ್ಗೆ ಏನೋ ಒಂದು ನಡೆಯೋದಕ್ಕಿಂತ ಬಹಳ ಒಳ್ಳೆ ಹೋರಾಟ ಮಾಡಿದೆ. ಅಧಿವೇಶನದಲ್ಲೂ ಹೋರಾಟ ಎಲ್ಲ ಮಾಡಿದೆ, ವಿರೋಧ ಪಕ್ಷವಾಗಿ ಒಳ್ಳೆ ಹೋರಾಟ ಮಾಡಿದೆ. ಆದರೆ
ಈ ಮಹಿಳಾ ಮಕ್ಕಳ ಇಲಾಖೆ ಬಗ್ಗೆ ಅದರಲ್ಲಿರುವಂತಹ ಹಗರಣಗಳ ಬಗ್ಗೆ ನೀವು ಕಾಂಪ್ರಮೈಸ್ ಆಗಿದೆ ಅಂತ ವಿಶೇಷವಾಗಿ ನಿಮ್ಮ ಬಗ್ಗೆನೇ ಆರೋಪ ಇರೋದು, ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಇರೋದ್ರಿಂದ ಯಾರ ಜೊತೆ ಫ್ಯಾಮಿಲಿ ರೀ? ಮೂರ್ನಾಲ್ಕು ಯಾರಲ್ಲ ಸ್ಪಷ್ಟವಾಗಿ ಹೇಳಿ, ಲೈವಲ್ಲಿ ಇದ್ದೀವಿ. ಸಚಿವರು ಯಾವ ಸಚಿವರು? ಮಹಿಳಾ ಮಕ್ಕಳ ಇಲಾಖೆ ಸಚಿವರು ನಮ್ಮ ಫ್ಯಾಮಿಲಿ ಜೊತೆ ಏನು ಸಂಬಂಧ ಇರೋಕ್ಕೆ ಸಾಧ್ಯ? ಅಲ್ಲ, ನಿಮ್ಮ ಜೊತೆ ನೋಡ್ರಿ, ಮೊದಲ ಬಾರಿ ಶಾಸಕನಾಗಿ, ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೇನೆ. ನಾನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಾನೊಬ್ಬ ರಾಜ್ಯದ ಹೇಳ್ತೀನಿ, ಹೇಳೋದು ಸರಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬೀದಿಗೆಳೆಯುವಂಥ ಕೆಲಸ ಮಾಡಬೇಕು. ಅದು ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಮತ್ತು ಯಾರೇ ಸಚಿವರಾಗಲಿ. ಬರೋದ್ರಿಂದ ನಾನು ಪ್ರೆಸ್ ಮೀಟ್ ಮಾಡೋರಿದ್ದೇನೆ. ಈ 5,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ, ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ. ಎಲ್ಲರನ್ನು ಕೂಡ ತಪ್ಪಿತಸ್ಥರಾಗಿದ್ದರೆ ಬೀದಿಗಿಳಿಯುವಂಥ ಕೆಲಸ ನಾವು ಮಾಡ್ತೇವೆ. 5,000 ಕೋಟಿ ಹಣಕಾಸು ಇಲಾಖೆಯಿಂದ ಕ್ಲಾರಿಫಿಕೇಶನ್ ಬರಬೇಕಾಗಿತ್ತು. ಆದರೆ ಈಗ ಕಳೆದೊಂದು 2 ವಾರದಲ್ಲಿ ಈ 10,000 ಟಿವಿ ಟೆಂಡರ್ ಇಲ್ಲದೆ ಖರೀದಿ ಮಾಡಿರೋದು, ಆಮೇಲೆ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಅಂಗನವಾಡಿ ಏನು ಹೋಗ್ತಾ ಇದೆ ಅದರಲ್ಲಿ ಹಗರಣ, ಬ್ಯಾನರ್ ಹಗರಣ, ಹೀಗೆ ಬಹಳ ಒಂದು 3-4 ಹಗರಣಗಳು ಚರ್ಚೆ ಆಗ್ತಾ ಇದೆ. ಆದರೆ ನಿಮ್ಮ ಪಾರ್ಟಿಯಿಂದ ನೀವಾಗಲಿ, ನಿಮ್ಮ ಲೀಡರ್ಸ್ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಏನ್ ಅರ್ಥ ಇದ್ರ ಹಿಂದೆ? ಸರ್, ಅದಕ್ಕೆ ರಿಲೇಟೆಡ್ ಇನ್ನೊಂದು, ಹಂಗಂತ ಅವ್ರ ಕ್ಷೇತ್ರದಲ್ಲಿ, ಸಚಿವರ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮರಗಳನ್ನು ಕಳೆದು ಹಾಕಿದ್ರು, ಒಬ್ರು ಮಾತಾಡಲಿಲ್ಲ. ಬಿಜೆಪಿ ಪ್ರತಿಭಟನೆ ಮಾಡಿ ಪಾರ್ಟಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಅಡಿಯೋ ಇಟ್ಕೊಂಡು ಮಾಡುತ್ತಿರುವ ಒಂದು ನಿಮಿಷ ಸ್ಪಷ್ಟಪಡಿಸ್ತೇನೆ. ಏನು ಕೆಲವು ವಿಚಾರಗಳನ್ನು ನೀವು ತೆತ್ತಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಅವ್ಯಾವು ಕೂಡ ತಲೆಯನ್ನು ತೆಗೆದಾಕಿ ಅದ್ರ ಪ್ರಶ್ನೆನೇ ಇಲ್ಲ. ನಾನೇ ಅದನ್ನು ನೇತೃತ್ವ ವಹಿಸ್ತೇನೆ. ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಸೂಚನೆ ಕೊಡ್ತೇನೆ. ಪತ್ರಿಕೆಗಳು ಆಲ್ ಎಡಿಷನ್ ಫ್ರಂಟ್ ಪೇಜ್ ಹಾಕಿದ್ದಾರೆ, ಗಂಭೀರವಾಗಿ ತೆಗೆದುಕೊಳ್ತೇವೆ. ನಿಮ್ಮ ಗಮನಕ್ಕೆ ಬಂದಿರಬೇಕು. ಆದರೆ ನಿಮ್ಮಲ್ಲಿ ಪ್ರತಿಕ್ರಿಯೆ ಇಲ್ಲ ನಿಮ್ಮ ಪಾರ್ಟಿಯಿಂದ. ಹೇಳಿ ಸರ್, ನೆಕ್ಸ್ಟ್. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರಿಂದ ಕೆಲವು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಜಾರ್ಜಿ ಅವರು, ಇದ್ರ ಬಗ್ಗೆ ಏನು ಹೇಳಿ ಸರ್? ನೋಡ್ರಿ, ದಿನಕ್ಕೊಂದು ಹೇಳಿಕೆನ ನೀಡ್ತಾ ಇರ್ತಾರೆ. ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಅಪ್ಪ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅದಕ್ಕೆ ನಾ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸತ್ಯ. ಅದಂತೂ ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಈ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸಮುದಾಯಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಶಾಸಕರು ವಿದೇಶ ಪ್ರವಾಸ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಅದರಲ್ಲೂ ಸಿಎಂ ಮಾಡದ ಸಚಿವರೇ ಶಾಸಕರೇ ಹೆಚ್ಚು ಹೊರಟಿದ್ದಾರೆ ಅಂತ ಮಾಹಿತಿ ಇದೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನು ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ ಹಣ, ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬೇರೆ ಕೇಳಿ. ಈಗ ಶಾಸಕರು ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತ ಮಾಹಿತಿ ಸರ್. ಕಾಂಗ್ರೆಸ್ ಶಾಸಕರು ಬಜೆಟ್ ಅಧಿವೇಶನ ಆದ್ಮೇಲೆ ಗೋವಾದಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಬಿಜೆಪಿಯಿಂದನೂ ಬಡಗಿ ರೆಡಿ ಮಾಡಿಸಿದ್ದೀವಿ. ಸಿದ್ದರಾಮಯ್ಯ ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ, ಡಿ.ಕೆ. ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ. ಒಬ್ರಿಗೊಬ್ರು ಕೂತ್ಕೊಂಡು ಈಗ ಹೊಡೆದಾಡ್ಕೊಳಕ್ಕೆ ಈಗಾಗಲೇ ಬಂದಾಗಿದೆ. ಏನೇನಾಗುತ್ತೆ ಕಾದು ನೋಡೋಣ.